ನನ್ನ ಹಿಂದೆ ಯಾರು ನಿಂತ್ಕೋಬೇಡಿ, ದಯವಿಟ್ಟು ವಿಡಿಯೋ ಮುಂದೆ ಕ್ಯಾಮ್ರಾ ಹಿಂದೆ ಯಾರು ನಿಂತ್ಕೋಬೇಡಿ. ಆ ಕಡೆಗೆ ಹೋಗಿ, ಬೇಕಾದ್ರೆ ಆ ಕಡೆಗೆ ಹೋಗಿ. ಯಾರು ಟಿವಿಲಿ ಕಾಣಬಾರ್ದು ನನ್ನ ಹಿಂದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಇರುವಂತ ಸಂಸತ್ ಸದಸ್ಯರಂತ ಡಿ ಕೆ ಸುರೇಶ್ ಅವರೇ, ಇಬ್ರು ಕಾಂಗ್ರೆಸ್ ಪಕ್ಷದ ದೊಡ್ಡ ಭದ್ರಾಳಿಗಳು, ಫೌಂಡೇಶನ್ ಆಗಿದ್ದಂಥವ್ರು, ಎಸ್ ಟಿ ಸೋಮಶೇಖರ್ ಅವರು ಮತ್ತು ಮುನರತ್ನ ಅವರು. ಈಗ ಯಶವಂತಪುರ ಕ್ಷೇತ್ರದ ಶಾಸಕರಾದಂತ ಜನಪ್ರಿಯ ಶಾಸಕರಾದಂತ ಸೋಮಶೇಖರ್ ಅವರೇ, ಮತ್ತೊಬ್ಬ ಶಾಸಕರಾದಂತ ರಾಜೇಶ್ವರಿ ಶಾಸಕರಾದಂತ ಮುನರತ್ನ ಅವರೇ, ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳೇ, ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಂತ ಮಾಜಿ ಸಂಸತ್ ಸದಸ್ಯರಂತ ರಾಜೀವ್ ಗೌಡ್ರೆ, ನಡಿ ಸುಮ್ಮನೆ ಇರ್ರೆ, ಸ್ವಲ್ಪ ನಡಿ, ನಿಮಿಷ ಆ ಕಡೆಗೆ ಸ್ವಲ್ಪ ಕಳಿಸಿ, ಆ ಕಡೆಗೆ ಮಾತಾಡದೆ ಸುಮ್ಮನೆ ನಿಂತ್ಕೊಳ್ಳಿ. ಇಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ, ನಡೀಲಿ, ಚೇರ್ಗಳಿದೆ ಅಲ್ಲಿ. ನಿಮ್ಮ ಅರ್ಜಿಗಳನ್ನ ಈ ಕೌಂಟರ್ ಅಲ್ಲಿ ಮಾತ್ರ ತಗೊಳ್ಳೋದು, ಇಲ್ಲಿ ಹತ್ರ ಯಾರ ಹತ್ರನೂ ಬರೋದಿಲ್ಲ. ನೀವು ಅಲ್ಲೋಗಿ ಕೂತ್ಕೊಂಡ್ರೆ ಅಲ್ಲಿಗೆ ಬರ್ತಾರೆ. ನಿಮ್ದು ಏನೇನ್ ಕಷ್ಟಗಳಿದೆ ದಯವಿಟ್ಟು ನೀವು ಅಲ್ಲೋದ್ರೆ ನಿಮಗೆ ಅಲ್ಲಿಗೆ ಬರ್ತಾರೆ ಹೊರತು ಇಲ್ಲಿಗೆ ಯಾರು ಬರೋದಿಲ್ಲ. ನಿಮ್ಮ ಅರ್ಜಿಗಳನ್ನ ಇಸ್ಕೊಳ್ಳಕ್ಕೆ ಈ ಸಾಲಿನಲ್ಲಿ ಬರೋದಿಲ್ಲ. ಈ ಬಾಕ್ಸ್ ಗಳೇನ್ ಮಾಡಿದೀವಿ ಆ ಬಾಕ್ಸ್ ಗಳಲ್ಲೇನೆ ನಿಮ್ಮ ಅರ್ಜಿಗಳನ್ನೆಲ್ಲ ಇಸ್ಕೊಳ್ಳೋದು. ದಯವಿಟ್ಟು ನೀವೆಲ್ಲರೂ ಕೂಡ ಅಲ್ಲಲ್ಲಿ ನಿಮ್ ಬಾಕ್ಸ್ ಗಳಲ್ಲಿ ಕೂತ್ಕೊಂಡ್ರೆ ಆಯಾ ಬಾಕ್ಸ್ ಒಂದಾದ್ಮೇಲೆ ಒಂದು ಹಿಂದೆಯಿಂದ ಬರ್ತಾರೆ, ಮುಂದೆಯಿಂದ ಬರೋದಿಲ್ಲ, ಹಿಂದೆಯಿಂದ ಬರ್ತಾರೆ. ಹೋಗಿ ನೀವು ಬೇಜಾರು ಮಾಡ್ಕೋಬೇಡಿ, ಇರಿ. ಪೊಲೀಸ್ ಅವ್ರು ಸ್ವಲ್ಪ ಸೈಲೆಂಟ್ ಇರಪ್ಪ, ನೀವೇ ಸ್ವಲ್ಪ ಗಲಾಟೆ ಮಾಡ್ತೀರಾ. ರಿಜಿಸ್ಟ್ರೇಷನ್ ಮಾಡೋರ್ಗೆ ಜಾಗ ಬಿಡಿ, ರಿಜಿಸ್ಟ್ರೇಷನ್ ಮಾಡೋರ್ಗೆ ಜಾಗ ಬಿಡಿ, ಕೌಂಟರ್ ರಿಜಿಸ್ಟ್ರೇಷನ್ ಮಾಡೋರ್ಗೆ ಜಾಗ ಬಿಡಿ. ಕಾರ್ಯಕರ್ತರು, ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಕಳಿಸಿ, ಅಲ್ಲಿ ಕಳಿಸಿ. ಫಸ್ಟ್ ನಾನು ಹಿರಿಯರ್ ನೋಡ್ತೀನಿ, ಸೀನಿಯರ್ ಸಿಟಿಸನ್ ನೋಡ್ಬಿಟ್ಟು ಹಿಂದಕ್ಕೆ ಬರ್ತೀನಿ. ಬಂದೋಳೆ, ಈ ಬಾಗಿಲು ಬಂತು, ಸರ್ಕಾರ ನಿಮ್ಮ ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಸುಮಾರು 20 ಕ್ಷೇತ್ರಗಳನ್ನ ಸುತ್ತಿದ್ದೇನೆ. 20 ಕ್ಷೇತ್ರದಲ್ಲಿ 12 ಕ್ಷೇತ್ರ ಮುಗಿಸಿದ್ದೇನೆ. 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದು ರಿಜಿಸ್ಟ್ರೇಷನ್ ಆಗಿದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ 2 ಬಾರಿ ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಒಂದು ಅವರ ಕಚೇರಿಲಿ, ಇನ್ನೊಂದು ವಿಧಾನಸೌಧದ ಬಾಗಿಲಿನಲ್ಲಿ. ಅಲ್ಲೂ ಕೂಡ ಸುಮಾರು ಸಾವಿರಾರು ಜನ ಬಂದು ತಮ್ಮ ಅಹವಾಲವನ್ನ ಹೇಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಒಂದು ಪರಿಹಾರವನ್ನ ಕಂಡುಹಿಡಲಿಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು ಒಂದು ಪ್ರತ್ಯೇಕವಾದಂತಹ ತಂಡವನ್ನ ಮಾಡಿ ಇವತ್ತು ಅದಕ್ಕೆಲ್ಲ ಆ ಸಂಬಂಧಪಟ್ಟಂತ ಇಲಾಖೆಗೆ ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ನಾನು ಕೂಡ ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಮನೆ ಬಾಗಿಲಿಗೆ ಬಂದಿರೋದು ಉದ್ದೇಶ, ನೀವು ಯಾರು ಬಂದು ನಮ್ಮ ಮನೆ ಬಾಗಿಲಿಗೆ ತಿರುಗಬಾರದು. ನಮ್ಗೆ ಅನೇಕ ಕೆಲಸಗಳ ಜವಾಬ್ದಾರಿ ಆದ ಕೆಲಸಗಳು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಆದ ಮೇಲೆ ಅನೇಕ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ, ಕೆಲಸ ಮಾಡಲಿಕ್ಕೆ ಇರ್ತದೆ. ಸೊ ನಿಮ್ಮೆಲ್ಲರ ಒತ್ತಡದಿಂದ ಕೆಲವು ತೀರ್ಮಾನಗಳು ನಮಗೆ ಬಹಳ ಲೇಟ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಜನರನ್ನ ಪ್ರೋತ್ಸಾಹಿಸಲು
ಅವರ ಹಿಂದೆ ನಾವೇ ಹೋಗ್ಬೇಕು ಅಂತ ಹೇಳಿ ಜನರನ್ನ ಪ್ರೇರೇಪಿಸಲು, ಅವರ ಮುಂದೆ ನಾವು ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನರನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇವತ್ತು ಇಂಥ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ. ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತದೆ. ಇಲ್ಲಿರಂತ ಏನು ನೀವೆಲ್ಲ ಬಂದು ಕೇಳ್ಕೊಂಡಿದ್ದೀರಿ, ಎಲ್ಲ ನಿಮ್ಮ ಸಮಸ್ಯೆ ನಾನು ಒಂದೇ ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ವತಿಯಿಂದ ನೀವೆಲ್ಲ ಏನು ಅರ್ಜಿಗಳನ್ನ ಕೊಟ್ಟಿರ್ತೀರಿ, ಸರ್ಕಾರ ಕಚೇರಿಗಳಿಗೆ ಏನು ಭೇಟಿ ಮಾಡಿರ್ತೀರಿ, ಅಲ್ಲಿ ಬಹುತೇಕ ಹೆಚ್ಚು ಮಂದಿ ತಿರಸ್ಕಾರ ಆಗಿದ್ದವರೇ ಇವತ್ತು ನಮ್ಮನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ಅರಿವಿದೆ. ಈಗಾಗಲೇ ಎಲ್ಲ ಮಲ್ಲೇಶ್ವರ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಯಲಹಂಕ ಇರ್ಬೋದು, ನಮ್ಮ ಬೇರೆ ಗಾಂಧಿನಗರ, ಚಾಮರಾಜಪೇಟೆ, ಹೀಗೆ ಬೆಂಗಳೂರು ಸೌತ್ ಎಲ್ಲ ಕಡೆ ಈಗಾಗಲೇ ನಾನು ಪ್ರವಾಸ ಮಾಡಿ ನಾನು ಬಂದಿದ್ದೇನೆ. ಎಲ್ಲ ಕಡೆ ದಿನ 3,000, 5,000, 10,000ವರೆಗೂ ಕೂಡ ನಮ್ಮ ಜನ ಬಂದು ಅವರ ಅರ್ಜಿಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನ ಏನು ವಿಚಾರ ಅಂತ ಹೇಳಿ ತಿಳಿಸಿದ್ದಾರೆ. ನಿಮಗೆ ನಾನು ಮೊದಲು ಒಂದು ಮನವಿ ಏನಪ್ಪಾ ಅಂದ್ರೆ, ನಾನು ನಿಮ್ಮನ್ನ ಭೇಟಿ ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ನೀವೆಲ್ಲ ಹೋಗಿ ನಿಮ್ಮ ಅರ್ಜಿಗಳನ್ನ ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ಎಂಡಾರ್ಸ್ಮೆಂಟ್ ತೆಗೆದುಕೊಂಡ್ರೆ ಅದು ನನ್ನ ಭೇಟಿ ಮಾಡಿದಷ್ಟೇ ಬಹಳ ಪ್ರಮುಖವಾದಂತ ಅಂಶ. ನಾನು ಭೇಟಿ ಮಾಡದೆ ಹೋದ್ರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಲ್ಲ ದಾಖಲೆಗಳು ಕೂಡ ನಮ್ಮ ಸರ್ಕಾರದ ಜವಾಬ್ದಾರಿಯಲ್ಲಿ ನಿಮ್ಮ ಅರ್ಜಿ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾನ ಎಲ್ಲ ಕೂಡ ಸರ್ಕಾರದ ಅಡಿಯಲ್ಲಿ ಇವತ್ತು ಇರ್ತದೆ. ಈ ದೃಷ್ಟಿಯಿಂದ ಇವತ್ತು ನಾನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇವೆರಡು ಕ್ಷೇತ್ರಕ್ಕೂ ಕೂಡ ನಾನು ಇಲ್ಲಿ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವೆಲ್ಲ ಕಾರ್ಮಿಕ ವರ್ಗ, ಎಲ್ಲ ಬಡವರಿದ್ದೀರಿ. ಉದ್ಯೋಗವನ್ನ, ಸ್ವಂತ ಉದ್ಯೋಗವನ್ನ ಬೇರೆಯವ್ರ ಮೇಲೆ ಅವಲಂಬಿಸಿಕೊಂಡು ನೀವೆಲ್ಲ ಇರುವಂತ ಈ ಕ್ಷೇತ್ರ, ಅದಕ್ಕೆ ನಾನು ಪ್ರತ್ಯೇಕವಾಗಿ ಭಾನುವಾರನೇ ಇಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಭಾನುವಾರ ನಿಮ್ಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಇಟ್ಟಿದ್ದೇವೆ. ಸುರೇಶ್ ಅವ್ರು ಹೇಳ್ದಂಗೆ ಇನ್ನೊಂದು ದಿನ ನಾವು ಘೋಷಣೆ ಮಾಡಿದ್ದು, ಆದ್ರೆ ಎಲೆಕ್ಷನ್ ಬಂತು. ಅಧಿಕಾರಿಗಳು ಹೇಳಿದ್ರು ಯಾವುದು ಎಜುಕೇಶನ್ ಸಂಸ್ಥೆ ಇರೋಂತ ಜಾಗಗಳಲ್ಲಿ ಮಾಡಬೇಡಿ ಅಂತ ಹೇಳಿದ್ರು. ಸೊ ಇದು ಯೂನಿವರ್ಸಿಟಿ ಕ್ಯಾಂಪಸ್, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, ಇನ್ನು ಯಾಕೆ ಸುಮ್ಮನೆ ಅಧಿಕಾರಿಗಳಿಗೆ ತೊಂದರೆ ಅಂತ ಹೇಳಿ ನಾನೇ ಮುಂದಕ್ಕೆ ಹಾಕಿ ಎಲೆಕ್ಷನ್ ಆದ್ಮೇಲೆ ಮಾಡ್ಕೊಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಈಗಾಗಲೇ 5 ಗ್ಯಾರಂಟಿಗಳ ವಿಚಾರದಲ್ಲಿ ಈಗಾಗಲೇ ಕೆಲವ್ರಿಗೆಲ್ಲ ವಿದ್ಯುತ್ ಶಕ್ತಿ ಉಚಿತವಾಗಿ ಸಿಗ್ತಾ ಇದೆ. ಇನ್ನು ಯಾರ್ಯಾರು ಅರ್ಹರಿದ್ದೀರಿ ಸಿಗ್ತಾ ಇಲ್ಲ ಅವರು ರಿಜಿಸ್ಟರ್ ಮಾಡ್ಕೋಬಹುದು. ಯಾರಿಗೆ ಕಾರ್ಡ್ ಇಲ್ಲ, ಬಡವ್ರ ಕಾರ್ಡ್ ಇಲ್ಲ, ಅವರು ರಿಜಿಸ್ಟರ್ ಮಾಡ್ಕೋಬಹುದು. ಗೃಹಲಕ್ಷ್ಮಿ ಯಾರು ಸಿಗ್ತಾ ಇಲ್ಲ ಅವರು ಮಾಡ್ಕೊಳ್ಬಹುದು. ಬಿಡಿಎಯಿಂದ ಏನಾದ್ರು ಸಮಸ್ಯೆ ಇದ್ರೆ ಅವರು ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲ ಕುಡಿಯೋ ನೀರಿನ ವಿಚಾರದಲ್ಲಿ ಸಮಸ್ಯೆ ಇದ್ರೆ ಅವರು ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ಯಾವ್ದಾದ್ರು ಪೆನ್ಷನ್ ವಿಚಾರದಲ್ಲಿ, ಯಾವ್ದಾದ್ರು ಒಂದು ಆಸ್ಪತ್ರೆ ವಿಚಾರದಲ್ಲಿ, ಇಲ್ಲಿ ಡಾಕ್ಟರ್ಸ್ ಕೂಡ ಸುಮಾರು ಒಂದು 10-15 ಜನ ಡಾಕ್ಟರ್ಗಳು ವೇಟ್ ಮಾಡ್ತಾ ಇದ್ದಾರೆ. ಯಾರು ಚೆಕ್ ಮಾಡಕ್ಕಿದ್ರೆ ಅವರು ಕೂಡ ಚೆಕ್ ಮಾಡಿಸ್ಕೊಳ್ಬಹುದು. ಹಿಂಗೆ ಅಂಗನವಾಡಿ ವಿಚಾರದಲ್ಲಿ ಅಂಗನವಾಡಿ ಅವ್ರದ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅವರು ಕೂಡ ಮಾಡ್ಬೋದು. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ಮಾಡ್ಬೋದು. ವಿಧಿವ ವೇತನದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ಅರ್ಜಿ ಮಾಡ್ಕೋಬಹುದು. ಖಾತೆ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಆದ್ರೆ ಒಂದು ವಿಶೇಷವಾದಂತ ಐತಿಹಾಸಿಕವಾದಂತ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇನೆ. ಅದೇನೆಂದ್ರೆ, ನಿಮ್ಮ ಎಲ್ಲ ದಾಖಲೆಗಳು, ಬೆಂಗಳೂರು ನಗರದ ಎಲ್ಲ ದಾಖಲೆಗಳು ಖಾತಾ ಸಮೇತ ಎಲ್ಲೆಲ್ಲಿ ದುರುಪಯೋಗ ಆಗಿದೆ ಅದನ್ನೆಲ್ಲ ಸರಿಪಡಿಸಿ, ಅಳತೆ ಮತ್ತು ಖಾತೆಗಳು ಅವನ್ನೆಲ್ಲ ಸೇರಿ ಇಡೀ ಬೆಂಗಳೂರು ನಗರಕ್ಕೆ ಒಂದು ಈ ಖಾತೆ
ಒಂದು ನಿಮ್ಮ ಸೊತ್ತಿನ ದಾಖಲೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸುವಂತ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನ ಈಗ ಬೆಂಗಳೂರು ನಗರದಲ್ಲಿ ನಾನು ರೂಪಿಸಿದ್ದೇನೆ. ಈಗಾಗಲೇ ನಿಮ್ಮ ಏರಿಯಾಲೇ ಈಗೇನ್ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ಮಲ್ಲೇ ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ, ಎಲ್ಲ ರೆಕಾರ್ಡ್ ಎಲ್ಲ ಮಾಡ್ತಾ ಇದೆ. ಮೊನ್ನೆ ಯಾರೋ 2-3 ಜನ ಅಧಿಕಾರಿಗಳು ಸೇರ್ಕೊಂಡು ಆ ಸ್ಕ್ಯಾನಿಂಗ್ ಮಾಡುವಾಗ ತಿದ್ದೋಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿಸಿದ್ದೇನೆ. ಅವನ್ನ ಬಂಧಿಸ್ತೀವಿ ಅಂತ ಏನು ದುರುಪಯೋಗ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಆ ದೃಷ್ಟಿಯಿಂದನೇ ಇವತ್ತು ನಿಮ್ದೆಲ್ಲ ದಾಖಲೆಗಳು ಎಲ್ಲ ಪಾರಶುದ್ಧವಾಗಿರಬೇಕು, ನಿಮ್ಮ ಆಸ್ತಿಗಳು ನಿಮ್ಮ ಸೊತ್ತುಗಳು ಅಂತೇಳಿ ಈ ಒಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಕಟ್ಟಡ ಕಾರ್ಮಿಕರಿದ್ದೀರಿ, ಬೀದಿ ವ್ಯಾಪಾರಿಗಳಿದ್ದೀರಿ, ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಟ್ರಾಫಿಕ್ನ ನಿಲ್ಲಿಸಿ ಟ್ರಾಫಿಕ್ಗೆ ತೊಂದರೆ ಕೊಟ್ಬಿಟ್ಟು ಜನರ ರಸ್ತೆ ಓಡಾಡುವಂತ ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ನಿಲ್ಲಿಸಿ ವ್ಯಾಪಾರ ಮಾಡೋದಲ್ಲ. ತಳ್ಳೋ ಗಾಡಿ ತೆಗೆದುಕೊಳ್ಬೇಕು, ರಿಜಿಸ್ಟರ್ ಮಾಡಬೇಕು. ಮುಂದಕ್ಕೆ ನಾವು ಸರ್ಕಾರದ ವತಿಯಿಂದ BBM ವತಿಯಿಂದ ನಿಮ್ಗೆಲ್ಲ ಏನ್ ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಮಾಡ್ತೀವಿ. ಈ ಟ್ಯಾಕ್ಸ್ ವಿಚಾರದಲ್ಲಿ ಕೆಲವರು ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ, ಅದು ದಾಖಲೆಗೆ ಬಂದಿದೆ. ನಿಮ್ನ ಯಾರು ನಾವು ತೊಂದರೆ ಕೊಡ್ಬೇಕು ಅಂತಿಲ್ಲ. ಆದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 2020ರಲ್ಲಿ ಅವ್ರು ನೋಡ್ಕೊಂಡಿಲ್ವೋ ಅದನ್ನ ಪೆನಾಲ್ಟಿನ ಬಹಳ ದೊಡ್ಡ ಮಟ್ಟದ ಪೆನಾಲ್ಟಿ ಹಾಕ್ಬಿಟ್ಟಿದ್ರು. ಸೊ ಈಗ ಅದನ್ನ ಸರಿಪಡಲಿಕ್ಕೆ ಅಸೆಂಬ್ಲಿಯಲ್ಲಿ ನಾನು ಅಮೆಂಡ್ಮೆಂಟ್ ತರ್ತಾ ಇದ್ದೀನಿ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ಅದನ್ನ ಪಾಸ್ ಮಾಡಿದ್ದೀವಿ. ಒನ್ ಟೈಮ್ ಮೆಜರ್, ಒಂದ್ಸತಿ ನಿಮ್ಗೆ ಒಂದು ಅವಕಾಶವನ್ನ ಸಂಪೂರ್ಣ ಕಟ್ಟಿ ಮುಂದಕ್ಕೆ ನಾವು ಬಹಳ ಸರಳ ರೀತಿಯಲ್ಲಿ ನಿಮ್ಮ ಏನು ಆಸ್ತಿ ಮೌಲ್ಯ ಏನಿದೆ, ಆಸ್ತಿ ಮೌಲ್ಯದ ಮೇಲೆಗೆ ಅದನ್ನ ಟ್ಯಾಕ್ಸ್ ಅನ್ನ ನಿಗದಿ ಮಾಡಿ ನಿಮ್ಗೆ ನಾವು ಅವಕಾಶವನ್ನು ಕೊಡ್ತೇವೆ. ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅದನ್ನ ನೀವು ಕೂಡ ಅದನ್ನ ಬಂದು ನಮ್ಮ ಹತ್ರ ತಪ್ಪಾಗಿದೆ, ನಮ್ಗೆ ಜಾಸ್ತಿ ಕೊಟ್ಟಿದ್ದೀರಿ, ಕಾನೂನು ಹಿಂಗೆ ಹೇಳ್ತದೆ ಅಂತೇಳಿ ನೀವು ಕೂಡ ನಮ್ಮ ಅಧಿಕಾರಿಗಳ ಹತ್ರ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಸೊ ಹಿಂಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿದ್ದೇವೆ. ಈಗ ನನ್ನ ಮಿತ್ರರಾದಂತ ಸೋಮಶೇಖರ್ ಅವರು ನಮ್ಮ ಬಜೆಟ್ ಬಗ್ಗೆ ಮಾತಾಡಿದ್ರು, 110 ಹಳ್ಳಿಗಳ ಬಗ್ಗೆ ಹೇಳಿದ್ರು, BDA ಸಮಸ್ಯೆ ಬಗ್ಗೆ ಹೇಳಿದ್ರು, ಟ್ರಾಫಿಕ್ ದಟ್ಟಣೆ ಬಗ್ಗೆ ಹೇಳಿದ್ರು. ತಾವು ಚಿಂತೆ ಮಾಡಬೇಕಾಗಿಲ್ಲ. ನನಗೆ ರಾಜರಾಜೇಶ್ವರಿ ನಗರ ಮತ್ತು ಯಶವಂತಪುರ 2 ಕಣ್ಣುಗಳಿದ್ದಂಗೆ ನನಗೆ ಬಹಳ ಪ್ರಮುಖವಾದಂತ ಕ್ಷೇತ್ರಗಳು. ನಾನು ಹಿಂದೆ ಲೋಕಸಭೆಗೂ ಕೂಡ ನಾನು ನಿಂತಾಗ ಅತಿ ಹೆಚ್ಚು ಪ್ರೀತಿಯಿಂದ ನನಗೆ ಶಕ್ತಿ ತುಂಬಿದಂತ ಕ್ಷೇತ್ರ. ನಮ್ಮ ಸಹೋದರ ಸುರೇಶ್ ಅವರು ಕೂಡ ಅವರು ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಒಬ್ಬ ಪಂಚಾಯತಿ ಮೆಂಬರ್ ರೀತಿಯಲ್ಲಿ, ಪಾರ್ಲಿಮೆಂಟ್ ಮೆಂಬರ್ ಅಲ್ಲ, ಪಂಚಾಯತ್ ಮೆಂಬರ್ ರೀತಿಯಲ್ಲಿ, ಒಬ್ಬ ಕಾರ್ಪೊರೇಟರ್ ರೀತಿಯಲ್ಲಿ, ಒಬ್ಬೊಂದು ವಾರ್ಡ್ ರೀತಿಯಲ್ಲಿ ಇವತ್ತು ವಾರ್ಡ್ ಅಲ್ಲಿ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಬಹುಶಃ ನನ್ನ 40 ವರ್ಷದ ರಾಜಕಾರಣದ ಅನುಭವದಲ್ಲಿ ನನಗಾಗ್ಲಿ, ಸೋಮಶೇಖರ್ಗಾಗ್ಲಿ, ಮುನ್ರತ್ನ ಆಗ್ಲಿ ಈ ರೀತಿ ರಸ್ತೆ ವಾರ್ಡ್ಗೆ ಸುತ್ತಂತ MP DK ಸುರೇಶ್ ನನ್ನ ಸೋದರ ಅಂತ ನಾನು ಹೇಳ್ತಾ ಇಲ್ಲ, ಬೇರೆ ಯಾರು ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ನಮ್ಮ ಜನ ನನಗೆ 1,23,000 ಓಟನ್ನ ಕೊಟ್ಟು ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು DK ಸುರೇಶ್ ಅವರ, ನಾನು ಫೌಂಡೇಶನ್ ಹಾಕಿದ್ದೆ ಒಪ್ಕೊಳ್ತೀನಿ, ಆದ್ರೆ DK ಸುರೇಶ್ ಅವರ ಪರಿಶ್ರಮ ಅದು ಅನ್ನೋದನ್ನ ಈ ಕ್ಷೇತ್ರದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಹಂಗೆ ನಿಮ್ಗೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ಸೇವೆ ಮಾಡ್ತಾರೆ ಅವರ ಋಣವನ್ನ ತೀರಿಸ್ಬೇಕು. ಚುನಾವಣೆ ಬರ್ತಾ ಇದೆ, ರಾಜಕಾರಣ ಮಾತಾಡಬಾರ್ದು ಅಂತಲ್ಲ, ರಾಜಕಾರಣ ಇಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕೇ ಇಲ್ಲ. ಸೊ ಹಂಗೆ ಒಬ್ರು ಬರೀ ಅಡ್ವರ್ಟೈಸ್ಮೆಂಟ್ TV ಮತ್ತೊಂದ್ರಲ್ಲಿ ಮಾಡ್ತಾರೆ. ನಾವು ಜನರಿಗೆ ಸೇವೆಯನ್ನು ಮಾಡಿ ನಾವು ಮಾಡ್ತೇವೆ. ಈಗ 5 ಗ್ಯಾರಂಟಿಗಳನ್ನ ನಿಮಗೆ ಮಾತು ಕೊಟ್ಟಿದ್ದು, ಗೃಹಲಕ್ಷ್ಮಿ ಕೊಟ್ಟಿದ್ದು,
ಒಂದ್ 5%, 6% ಅಕೌಂಟ್ ಸರಿ ಇಲ್ಲದೆ ಹೋದವ್ರದ್ದು ಹಣ ಹೋಗ್ತಾ ಇಲ್ಲದೆ ಇರ್ಬೋದು. ಆದ್ರೆ 95% 1,14,00,000 ಜನರಿಗೆ ಈಗಾಗಲೇ ಹಣ ತಲುಪ್ತಾ ಇದೆ. ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಫೋನ್ ಬರ್ತಾ ಇದೆಯೋ ಇಲ್ಲೋ, ಸರಿಯಾಗಿದೆಯೋ ಇಲ್ಲೋ ಅಂತ ಕೇಳ್ತಾ ಇದೀವೋ ಇಲ್ಲೋ, ಅದನ್ನು ತಾವೇ ಇದಕ್ಕೆ ತೀರ್ಮಾನ ಮಾಡಬೇಕು. ಈಗ ಇದನ್ನ ನಮ್ಮ ಶಕ್ತಿ ಯೋಜನೆ, ಬಸ್ ಫ್ರೀ ಬಸ್, ಎಲ್ಲರೂ ಹೆಣ್ಮಕ್ಳು, ನಿಮ್ಮ ಮನೆ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಓಡಾಡೋರು, ಫ್ರೀಯಾಗಿ ಓಡಾಡ್ತಾ ಇದಾರೋ ಇಲ್ಲೋ, ಅದನ್ನ ನೀವೇ ತೀರ್ಮಾನ ಮಾಡಬೇಕು. ಏನ್ರಮ್ಮ ಓಡಾಡ್ತಾ ಇದಾರೆ ತಾನೆ, ಬಹಳ ಸಂತೋಷ. ಸೊ ಹಂಗೆ ಅಕ್ಕಿ ಕೊಡ್ತಾ ಇದ್ದೋ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಕ್ಕಿ ಕೊಡ್ಲಿಲ್ಲ 5 kg, ಅದಕ್ಕೆ ಹಣನೇ ಕೊಡ್ತಾ ಇದ್ದೀವಿ. 5 kg ಅಕ್ಕಿ, 5 kg ಹಣ. ಹಿಂಗೆ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ನಿಮ್ಮ ಬೆಂಗಳೂರು ನಗರದಲ್ಲಿ, ಇಡೀ ರಾಜ್ಯದಲ್ಲಿ ಬಹುಶಃ 1,44,6,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೂ ಉಚಿತವಾದಂತಹ ಯೋಜನೆ. ಬೇರೆ ಸರ್ಕಾರ ಮಾಡಿದ್ರಾ? ಹಿಂದೆ ಯಾವ್ದಾದ್ರು ಸರ್ಕಾರ ಇತ್ತಲ್ಲ, ಆ ಸರ್ಕಾರ ಮಾಡಿತಾ? ಯಾವ ಸರ್ಕಾರನೂ ಮಾಡಲಿಲ್ಲ. ನೀವು ಅಧಿಕಾರಕ್ಕೆ ತಂದಿರುವಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ನಮ್ಗೆ ಅಧಿಕಾರದಲ್ಲಿ ನಾವೆಲ್ಲ ಕುಣಿಸಿದ್ದೀರಿ. ಆ ಸರ್ಕಾರ ನಿಮ್ಮ ಸೇವೆಯನ್ನ ಇವತ್ತು ನುಡಿದಂತೆ ನಡೀತಾ ಇದ್ದೇವೆ. ಇವತ್ತು ಏನು ನಾನು ಬಂದಿದ್ದೇನೆ, ನಾನು ಬರೀ ಡಿ ಕೆ ಶಿವಕುಮಾರ್ ಇಲ್ಲಿಗೆ ಬರಲಿಲ್ಲ, ಇಲ್ಲ ಡಿ ಕೆ ಸುರೇಶ್ ಬರಲಿಲ್ಲ, ಇಲ್ಲ ಮುನ್ರತ್ನಾಗ್ಲಿ ಸೋಮಶೇಖರ್ ಅವರು ಮಾತ್ರ ಇಲ್ಲಿಗೆ ಬರಲಿಲ್ಲ. ನಮ್ಮ ಎಲ್ಲ ಅಧಿಕಾರಿಗಳ ಸಮೇತ ಕಾರ್ಪೊರೇಷನ್, BWSSB, BDA, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು, ವಾರ್ಡ್ ಅಧಿಕಾರಿಗಳು, ಇಂಜಿನಿಯರ್ಗಳು, ಬೆಸ್ಕಾಂ ಅವರು ಎಲ್ಲರೂ ಕೂಡ ಇವತ್ತು ಇಲ್ಲಿದ್ದಾರೆ. ರೆವಿನ್ಯೂ ಅವರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಜಾರ್ಜ್ ಅವರು ಕೂಡ ನಿಮ್ಗೆ ಒಂದು ಹೊಸ ಪಾಂಪ್ಲೆಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಯಾರ್ಯಾರ ಮನೆ ಮೇಲೆ ನೀವು ಸೂರು ಹಾಕೊಳ್ತೀರಿ, ಇನ್ಯಾರು ನಿಮಗೆ ಕರೆಂಟ್ ಬೇಕು, ಕಮರ್ಷಿಯಲ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಬೇಕಾದ್ರೆ ನೀವೆಲ್ಲ ಸೋಲಾರ್ ಹಾಕೊಳ್ಳಿ, ಸಬ್ಸಿಡಿನೂ ಕೊಡ್ತೀವಿ ಅದಕ್ಕೆ, ಅದನ್ನು ಫ್ರೀಯಾಗಿ ನೀವು ಮಾಡ್ಕೊಳ್ಳಿ. 200 ಯೂನಿಟ್ ಮೇಲೆ ಬರೋರು ಕೂಡ ನೀವು ಫ್ರೀಯಾಗಿ ಮಾಡ್ಕೊಳ್ಳಿ. ಸೋಲಾರ್ ಹಾಕೊಂಡು ಏನು ನಾವು ಸಬ್ಸಿಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಟ್ಟಿಗೆ ಒಂದಷ್ಟು ಕೊಡ್ತದೆ, ನೀವು ಒಂದಷ್ಟು ಹಾಕೊಂಡು ತಾವು ಮಾಡ್ಕೊಳ್ಬೇಕು ಅಂತ ಅವಕಾಶನ ಇವತ್ತು ನಿಮ್ಗೆ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಇದೆ, ನಂಬಿಕೆ ಇರೋದಕ್ಕೆ ಕೊಟ್ಟಿದ್ದೇವೆ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ಭಾವನೆ ಮೇಲೆ ನಾವು ರಾಜಕಾರಣ ಮಾಡ್ತಾ ಇಲ್ಲ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ನಿಮ್ಮ ಹೊಟ್ಟೆ ತುಂಬಬೇಕು, ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು, ನಿಮ್ಮ ಕಷ್ಟಕ್ಕೆ ಭಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಮೇ ಒಳಗಡೆ ಕುಡಿಯೋ ನೀರಿನ ಏನು ವಿಚಾರ ಇದೆ, ಈಗೆಲ್ಲ ಬೋರ್ವೆಲ್ಗಳೆಲ್ಲ ಡ್ರೈ ಆಗೋಗಿದೆ. ಮುಂದೊತ್ತಿನವ್ರು ಹೇಳ್ತಾ ಇದ್ರು, ಈಗೇನು ಒಂದು 1500 ಅಡಿ ಕೊರೆಸಿದಿರಿ, ಹೊಸ್ದಾಗಿ ಬೋರ್ವೆಲ್ ಹಾಕಕ್ಕಿನ ಇನ್ನ 500 ಅಡಿ ಒಳಗಡೆ ಹಾಕ್ಬಿಡಿ, ನೀರು ಬರ್ತದೆ ಅಂತೇಳಿ. ಅದು ಕೂಡ ನಾನು BWSSB ಅವರಿಗೆ ನಾನು ಮಾತಾಡ್ತೀನಿ, ಅದು ಪ್ರಯತ್ನವನ್ನ ಮಾಡೋಣ. ಆದ್ರೆ ಸೋಮಶೇಖರ್ ಅವರು ನೀರಿನ ಸಮಸ್ಯೆ ಬಗ್ಗೆ ಹೆಚ್ಚಿಗೆ ಒತ್ತನ್ನ ನನ್ನ ಗಮನವನ್ನ ಸೆಳೆದಿದ್ದಾರೆ. ಸೊ ಅದು ಕೂಡ ಈ ಸಂದರ್ಭದಲ್ಲಿ ಬಗೆಹರಿಸಿ, ಕಾವೇರಿ ನೀರು 6 TMC ನೀರನ್ನ ಬೆಂಗಳೂರು ನಗರಕ್ಕೆ ಹೊಸ ಆರ್ಡರ್ ಮಾಡಿ ಮೀಸಲಿಟ್ಟಿದ್ದೇನೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟ, ಮೇಕೆದಾಟು ಹೋರಾಟ ಯಾರಿಗೋಸ್ಕರ ಮಾಡಿದೆ? ಬೆಂಗಳೂರಿನ ನಾಗರಿಕರಿಗೆ ಈ ಕುಡಿಯೋ ನೀರಿನ ಸಮಸ್ಯೆ ಮುಂದಕ್ಕೆ ಇರಬಾರದು. 1,50,00,000 ನೀವಿದ್ದೀರಿ, ಅದಕ್ಕೆ ನಾನು ನಿಮ್ಗೆಲ್ಲ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಆ ಹೋರಾಟವನ್ನ ನಾವೆಲ್ಲ ಸೇರಿ ನಾವು ಮಾಡಿದ್ದೇವೆ. ಸೊ ಮೇ ಒಳಗಡೆ ನಮ್ಮ BWSSB ವತಿಯಿಂದ ಈ ಬೇರೆ BBMP ಅವರೆಲ್ಲ ಸೇರಿ ನಿಮ್ಮೆಲ್ಲರೂ ಕೂಡ ಸಮರ್ಪಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಬಗೆಹರಿಸ್ಕೊಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಿಕ್ಕಿದ್ದು ನಿಮ್ಮ ಶಾಸಕರು ಸೋಮಶೇಖರ್ ಅವರು ಏನ್ ಪ್ರಸ್ತಾವನೆ ಮಾಡಿದ್ದಾರೆ, ಸುರೇಶ್ ಅವರು ಏನ್ ಪ್ರಸ್ತಾವನೆ ಮಾಡಿದ್ದಾರೆ, ಮುನ್ರತ್ನವರು ಏನ್ ಪ್ರಸ್ತಾವನೆ ಮಾಡಿದ್ದಾರೆ, ಅದೆಲ್ಲ ಬಹಳ ಸಹಾನುಭೂತಿಯಿಂದ ಕೇಳಿಸ್ಕೊಂಡಿದ್ದೇನೆ, ಚರ್ಚೆ ಮಾಡಿದ್ದೇನೆ.
ಆ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಮತ್ತು ಇನ್ನೆಲ್ಲ ಖಾತೆಗಳನ್ನ ಸರಿ ಮಾಡಿಕೊಟ್ಟು ದಾಖಲೆಗಳು ಕೂಡ ಮಾಡ್ತೇವೆ. ಸದ್ಯದಲ್ಲಿ ನಮ್ಮ ಬ್ಯಾಂಗ್ಳೂರ್ ಬಜೆಟ್ ಬರ್ತದೆ. ಈಗ ಒಳ್ಳೆ ಉತ್ತಮವಾದಂತ ಬಜೆಟ್ ಅನ್ನ ಈಗ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಹಣ ಏನು ತೋರಿಸ್ಬೇಕಾದೇನಿಲ್ಲ, ನಾವು ಹಣ ಶೇಖರಣೆ ಮಾಡಲಿಕ್ಕೆ ನಮ್ದೇ ಆದಂತ ಹೊಸ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಆಮೇಲೆ ಕೆಲವು ಕಡೆ ಎಲ್ಲ ಇಲ್ಲೂ ಕೂಡ ಡಬಲ್ ರೋಡು, ಈ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಫ್ಲೈಓವರ್ಗಳು ಮೆಟ್ರೋ ಹೋಗ್ತದೆ ಅಲ್ಲಿ ಮುಂದಕ್ಕೆ ಒಂದು ಫ್ಲೈಓವರು ಮೇಲ್ಗಡೆ ಮೆಟ್ರೋ, ಆ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇನೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಅದನ್ನು ಕಳಿಸಿದ್ದೇನೆ. ಇದಲ್ಲದೆ ಯಶವಂತಪುರದಲ್ಲಿ ಅಲ್ಲಿ ನಮ್ಮ ಹೋಟ್ಲ್ ಇದೆಯಲ್ಲ, ನಮ್ಮ ತಾಜು ಹೋಟ್ಲು, ಆ ಭಾಗದಲ್ಲಿ ಅಲ್ಲೊಂದು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಸುರೇಶ್ ರವರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ನಮ್ಮ ಟನಲ್ ಮಾಡ್ಲಿಕ್ಕೆ ಅಲ್ಲೂ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ರೆಡಿ ಮಾಡಿಸ್ತಾ ಇದ್ದೇನೆ. ಇಲ್ಲ ಟನಲ್ ಬೇಕೋ ಬೇರೆ ರೀತಿ ಫ್ಲೈಓವರ್ ಬೇಕು ಅಂತೇಳಿ, ಯಾಕಂದ್ರೆ ಅಲ್ಲಿ ಮೆಟ್ರೋ ಬೇರೆ ಹೋಗ್ತಾ ಇದೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಸುಮ್ನಹಳ್ಳಿ ತಾವು, ಗೊರಗುಂಟೆಪಾಳ್ಯ ತಾವು, ಸುಮ್ನಹಳ್ಳಿ ಮತ್ತು ಬೇರೆ ಬೇರೆ ಕಡೆ ಕೆಲವು ಯಶವಂತಪುರ ಕ್ಷೇತ್ರದ ಇಂಪಾರ್ಟೆಂಟ್ ಜಾಗದಲ್ಲಿ ಕೆಂಗೇರಿ ಸುತ್ತಮುತ್ತಲು ಎಲ್ಲ ಕಡೆ ಬೆಂಗಳೂರು ನಗರದಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಎಲ್ಲೆಲ್ಲಿ ಈ ಟ್ರಾಫಿಕ್ ಜಂಕ್ಷನ್ಗಳನ್ನ ಸರಿ ಮಾಡಬೇಕು, ನಿಮ್ಮ ಓಡಾಟಕ್ಕೆ ಟೈಮ್ ಅನ್ನ ಕಡಿಮೆ ಮಾಡಬೇಕು, ಆ ನಿಟ್ಟಿನಲ್ಲಿ ಬೆಂಗಳೂರಿನ ಈ ಬ್ರ್ಯಾಂಡ್ ಬ್ಯಾಂಗ್ಳೂರು ನಿಮ್ಮ ಗೌರವನ ಹೆಚ್ಚಲಿಕ್ಕೆ, ನಿಮ್ಮ ಸಮಯನ ಉಳಿಸ್ಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಒಳ್ಳೆ ಅಧಿಕಾರಿಗಳ ತಂಡ ಇದೆ. ಎಲ್ಲ ಅಧಿಕಾರಿಗಳು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳನ್ನ ನಾವು ನಿರೂಪಿಸ್ತಾ ಇದೀವಲ್ಲ, ನೋಡಿ ಎಷ್ಟು ಕಟ್ಟಾಗಿ ಇದನ್ನೆಲ್ಲ ರಿಜಿಸ್ಟ್ರೇಷನ್ ಕೌಂಟ್ರು ಮತ್ತೆ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ನಾನು ಬಂದ ಮೇಲೆ ಏನು ಒಂದು ಬದಲಾವಣೆ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಕಣ್ಣುಗಳೇ ಸಾಕ್ಷಿ. ಹಿಂದೆ ಕಿವಿಲ್ ಕೇಳಬೇಕಾಗಿತ್ತು, ಈ ಕಿವಿಲ್ ಕೇಳೋದು ಏನಿಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಸುಳ್ಳಿಗೂ ಸತ್ಯಕ್ಕೂ ಎಷ್ಟು ಅಂತರ ಅಂತ. 4 ಬೆರಳು. ಬರೀ ಆಶ್ವಾಸನೆ ಕೇಳೋದು ಮಾತ್ರ ಬರೀ ಕಿವಿಲಿ, ಕೆಲಸ ನೋಡೋದು ಮಾತ್ರ ಕಣ್ಣು. ಹಂಗೆ ನಮ್ಮ ಕೆಲಸವನ್ನ ನೀವು ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ಗ್ಯಾರಂಟಿ ಆಶ್ವಾಸನೆ ಆಗಿ ಉಳ್ಕೊಳ್ಳಿಲ್ಲ. ಗ್ಯಾರಂಟಿ ಆಶ್ವಾಸನೆ ಕಾರ್ಯಕ್ರಮ ಬಂದು ನಿಮ್ಗೆ 0 ಬಿಲ್ ಬರ್ತಾ ಇದೆ. ಕರೆಂಟ್ ಒಂದು, ಮನೆ ಬಾಗಿಲಿಗೆ ಎಲ್ಲ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಾ ಇದೆ. ಉಚಿತವಾಗಿ ಅಕ್ಕಿ ಬರ್ತಾ ಇದೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಿ. ಯುವಕರಿಗೆ ವಿದ್ಯಾನಿಧಿ ಬರ್ತಾ ಇದೆ. ಇದಕ್ಕಿನ್ನ ಇನ್ನೇನು ಬೇಕು ಅಂತ ನಿಮ್ಗೆ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಂಥ ಅವಕಾಶಕ್ಕೆ ನಿಮ್ಮ ಸೇವೆ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಿಮ್ಮ ಋಣವನ್ನ ತೀರಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ನೀವು ಕೂಡ ನಮ್ಗೆ ಇನ್ನ ಹೆಚ್ಚಿಗೆ ಶಕ್ತಿಯನ್ನ ತುಂಬಿಸ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ, ತಾವು ಇಷ್ಟು ಎಲ್ಲ ಬಿಡುವು ಮಾಡಿಕೊಂಡು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡಗಳು ಎಲ್ಲ ಬಂದಿದ್ದೀರಿ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.